ಸರ್ ಇವತ್ತು ಅದೇ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಏನು ಹಿಂದ್ ಇರ್ಲಿಲ್ಲ ಪ್ರಾಬ್ಲಮ್, ಈಗ ಯಾಕಾಯ್ತಂತ ಜಾಮರ್ ಅಲ್ಲ, ಜಾಮರ್ ಹಿಂದೆನೂ ಇತ್ತು, ಅದು 2G ಇತ್ತು ಸರಿನಾ. ಈಗ ಅದು 4G 5G ಎಲ್ಲ ಬಂದಿದೆ ಹೊಸ ಮೊಬೈಲ್ಸ್ ನೆಟ್ವರ್ಕ್. ಸೊ ಈಗ 2G ಇಂದ 4G 5G ಗೆ ಅಪ್ಗ್ರೇಡೇಷನ್ ಆಗಿದೆ. ಅಪ್ಗ್ರೇಡೇಷನ್ ಮಾಡಿ ನಾವು ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಇನ್ಸ್ಟಾಲೇಷನ್ ಲೆವೆಲ್ ಇದೀವಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ಅವರು ಹಿಂದೆನೂ ಕೂಡ ಅವರು ನಮ್ಗೆ ಮೆಮೊರಾಂಡಮ್ ಕೊಟ್ಟಿದ್ರು, ನಾವು ಅದನ್ನ ಮೇಲಾಧಿಕಾರಿ ಗಮನಕ್ಕೆ ತಂದಿದೀವಿ. ಮತ್ತೆ ಎಕ್ಸ್ಪರ್ಟ್ ಟೀಮ್ ನ ಜೊತೆ ಅವರು ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡ್ಲಿಕ್ಕೆ ನಾವು ಕ್ರಮ ತಗೋತೀವಿ. ಸರ್ ಈಗ ಶಾಲಾ ಮಕ್ಕಳಿಗೆ ಎಕ್ಸಾಮ್ ಇದಾವೆ, ಹೌದು. ಪಂಚಾಯತಿಯಲ್ಲಿ ಏನ್ ಕೆಲಸ ಇದೆ ಒಂದು ಉದಾಹರಣೆ ತಗೊಳಕ್ ಆಗ್ತಿಲ್ಲ ಅನ್ನೋದು. ಇಲ್ಲ ಸಮಸ್ಯೆ ನಾವು ಕೂಡ ಇಂಡಲ್ಗದಲ್ಲೇ ಇದ್ದೀವಿ. ನನ್ನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಿದೆ. ನಮ್ಮ ಮೊಬೈಲ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ನಾವು ಕೂಡ ಲ್ಯಾಂಡ್ಲೈನ್ ಗಳನ್ನ ತಗೊಂಡಿದ್ದೀವಿ. ಸಮಸ್ಯೆ ಆಗಿರೋದಂತೂ ನಿಜ. ನಾವು ಅದನ್ನ ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ಈಗಾಗಲೇ ನಮ್ಮ DG ಮೇಡಮ್ ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ. ಇಷ್ಟೆಲ್ಲ ಸಾಲ್ವ್ ಮಾಡ್ತೀವಿ. ಓಕೆ ಸರ್, ಒಂದ್ ವೇಳೆ ಅದನ್ನ ನೀವು ಒಂದ್ ವೇಳೆ ಕಡಿಮೆ ಮಾಡಿದ್ರೆ ಸರ್ 5G ಇದೆ ಅಲ್ಲ, ಅದು ನಿಮ್ಮ ಕಾರಾಗೃಹದಲ್ಲಿ ಮತ್ತೆ ಮೊಬೈಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದ್ರೆ ಸರ್? ಇಲ್ಲ, ಅದು ಟೆಕ್ನಿಕಲ್ ಟೀಮ್ ನವ್ರು ಇರ್ತಾರೆ, ಅವ್ರು ನೋಡ್ಕೋತಾರೆ. ಅದು ಟೆಕ್ನಿಕಲ್ ಟೀಮ್ ಮಾಡ್ತಾರೆ. ಓಕೆ.